ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲು ವ್ಲಾಗ್ಸ್. ಇವತ್ತಿನ ವ್ಲಾಗ್ನ ನಾನು ಫುಲ್ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮುಗಿಸಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಡೈಲಿ ನನ್ನ ರೆಗ್ಯುಲರ್ ರುಟೀನ್ ಬಂದುಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಇದರಿಂದನೇ ಶುರುವಾಗೋದು. ಏನೋ ಒಂಥರ ನನಗೆ ಮೈಂಡ್ ಕಾಮ್ ಆ್ಯಂಡ್ ಪೀಸ್ ಅನ್ನೋ ಥರ ಅನಿಸುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಇವಾಗಂತೂ ನನಗೆ ರುಟೀನೇ ಆಗೋಗಿದೆ. ಮಾರ್ನಿಂಗ್ ಬುಜ್ಜಿನ ಕಳಿಸಾದ್ಮೇಲೆ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದೆ ಅಂತಂದರೆ ಏನೋ ಒಂಥರ ಫ್ರೆಶ್ ಫೀಲು. ಇವತ್ತು ಮಮ್ಮಿ ರಾಗಿ ರೊಟ್ಟಿ ಮಾಡ್ತಾಯಿದ್ದಾರೆ. ಅಂದರೆ ನಮ್ಮ ಮನೇಲಿ ಜಾಸ್ತಿ ರಾಗಿ ರೊಟ್ಟಿ ಎಲ್ಲ ಮಾಡಲ್ಲ, ರೇರು, ವರ್ಷಕ್ಕೆ ಒನ್ ಟೈಮ್, 2 ವರ್ಷಕ್ಕೆ ಒನ್ ಟೈಮ್ ಹೀಗೆ. ಬಟ್ ಇವತ್ತು ನೋಡೋಣ ಅಂತ ಅಂದ್ಬಿಟ್ಟು ನಾನು ಕೇಳಿದೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದಾರೆ. ಫಸ್ಟುದೇನು ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ, ಬಟ್ ನೀವೇ ನೋಡಿ ಸೆಕೆಂಡ್ ಒನ್ ಎಷ್ಟು ಚೆನ್ನಾಗಿ ಬರುತ್ತೆ ರಾಗಿ ರೊಟ್ಟಿ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಕೂಡ ಆಯಿತು. ಇದಕ್ಕೆ ಮೊಸರು, ಪಲ್ಯ ಇಲ್ಲ ಖಾರ ಚಟ್ನಿ ಏನಾದರೂ ಇದ್ದರೆ ಸಕ್ಕತ್ತಾಗಿರುತ್ತೆ. ನಾವು ಎಲ್ಲದ್ರ ಜೊತೆನೂ ಟ್ರೈ ಮಾಡಿದ್ವಿ, ತುಂಬಾ ಚೆನ್ನಾಗಾಗಿತ್ತು. ನಾನು ಬೀಟ್ರೋಟ್ ಗ್ರೇವಿ ಮತ್ತು ಮೊಸರು ಜೊತೆ ಟ್ರೈ ಮಾಡಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟು. ಮಮ್ಮಿ ಹೇಳಿದ್ರು ಇನ್ನು ನೆಕ್ಸ್ಟ್ ಟೈಮಿಂದ ಮಾಡ್ಕೊಡ್ತಾ ಇರ್ತೀನಿ, ಎಷ್ಟು ಈಸಿಯಾಗಿ ಬಂತು ಅಲ್ವಾ ಅಂತ. ಸೊ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಟೇಸ್ಟ್ಫುಲ್ ಆಗಿತ್ತು ಅಂತ ಹೇಳ್ಬೋದು. ನಾನು ತಿನ್ನೋದೇ ಸ್ವಲ್ಪ ಇವಾಗ. ಅಂದರೆ ಡಾಕ್ಟರ್ ಹೇಳಿದ್ದಾರೆ ಲೈಟಾಗೇ ತಿನ್ನಿ, ಬಟ್ ಆವಾಗವಾಗ ತಿಂತಾಯಿರಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇವತ್ತಿನ ಸೂಪರ್ ಡೂಪರ್ ಆಗಿರೋ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಒಂಥರ ಯಮ್ ಥರ ಫೀಲ್ ಆಯಿತು. ಇವಾಗ ಮಮ್ಮಿನೂ ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಅಷ್ಟೇನೆ. ಏನೋ ಒಂಥರ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ವಿ ಅಂತಂದರೆ ಆ ಫ್ರೆಶ್ನೆಸ್ಸೇ ಬೇರೆ ಥರ ಇರುತ್ತೆ. ಅದಕ್ಕೆ ಪೂಜೆ ಅಂತೂ ಮಿಸ್ ಮಾಡಲ್ಲ ಡೈಲಿ, ನಾನು ಮಮ್ಮಿ ಇಬ್ಬರೂ. ಸೊ ಫ್ರೆಂಡ್ಸ್, ನಾನು ಫ್ರೆಶ್ ಅಪ್ ಆಗಿದ್ದಾಯಿತು. ಕೆಮ್ಮು ಬರ್ತಾ ಇದೆ, ಯಾಕಂದರೆ ಮನೇಲಿ ಪೂಜೆ ಎಲ್ಲ ಮಾಡಿ ಧೂಪ ಎಲ್ಲ ಹಾಕಿದ್ರಲ್ಲ, ಕೆಮ್ಮು ಬರ್ತಾ ಇದೆ. ಹಾಗಾಗಿ ನಾನು ರೂಮಿಗೆ ಬಂದು ಡೋರ್ ಲಾಕ್ ಹಾಕ್ಬಿಟ್ಟಿದ್ದೀನಿ. ಇವತ್ತರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು. ನೆನ್ನೆ ನಾನು ಡಾಕ್ಟರ್ ಚೆಕಪ್ದು ಎಲ್ಲ ಹೇಳಾದ್ಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ದು, ಗರ್ಲ್ ಬೇಬಿ ಆಗೋದು ನಿಮಗೆ, ಗರ್ಲ್ ಬೇಬಿ 100% ಗರ್ಲ್ ಬೇಬಿನೇ ಆಗೋದು, ಅದಕ್ಕೆ ಬೇಗ ಡೆಲಿವರಿ ಆಗೋಗ್ಬಿಡುತ್ತೆ, ನಿಮಗೆ ನೋಡ್ಕೊಳ್ಳಿ ಅಂತ ಹೇಳ್ತಾಯಿದ್ರಿ. ಸೊ ಯಾರೆಲ್ಲ ಅಷ್ಟು ಫ್ರೀ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಕಾಮೆಂಟ್ ಮಾಡಿದ್ದೀರೋ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ನನಗೆ ಏನಾದರೂ ಒಂದು ಸಜೆಷನ್ ಕೇಳಿದ್ರೆ ತುಂಬ ಮೆಸೇಜ್ಗಳು ಬಂದಿರುತ್ತೆ. ತುಂಬಾ ಅಂದರೆ ನಾನು ಮೋಸ್ಟ್ಲಿ ನಿಮಗೆ ಗೊತ್ತೇನೋ, ಪರಿಚಯ ಇದ್ದೀನೇನೋ, ಬರೀ ನನ್ನ ವೀಡಿಯೋ ನೋಡ್ತೀರಾ, ಪರಿಚಯ ಇದ್ದೀನೇನೋ ಅನ್ನೋ ರೀತಿ ನನಗೆ ಕಮೆಂಟ್ ಎಲ್ಲ ಮಾಡ್ತಾ ಇರ್ತೀರ. ಸೊ ಅದು ಆ ಪ್ರೀತಿಗೆ ನಾನು ಏನು ಹೇಳ್ಬೇಕಂತ ಗೊತ್ತಾಗಲ್ಲ. ಅದಕ್ಕೆ ನಾವು ನಮಗೆ ಗೊತ್ತಿರೋರಿಗೆ ಅವ್ರಿಗೆ ರಿಲೇಷನ್ಗೆಲ್ಲ ಕೇಳೋದ್ರ ಬದಲಿ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿರುತ್ತೆ ಅಲ್ವಾ, ನಿಮ್ಮನ್ನು ಕೇಳಿದ್ರೆ ಸಾಕು, ಒಂದಲ್ಲ 100 ಸಜೆಷನ್ಗಳನ್ನ ಕೊಟ್ಟಿರ್ತೀರ. ಸೊ ಒಳ್ಳೆ ರೀತಿಯಲ್ಲಿ ನಿಮಗೆ ಗೊತ್ತಿರೋದನ್ನ ನಮಗೆ ಕೊಟ್ಟಿರ್ತೀರ, ಅದು ತುಂಬಾ ಖುಷಿ ಆಗುತ್ತೆ. ಸೊ ಇವತ್ತು ನಾನು ಏನು ಹೇಳೋಕೆ ಬಂದಿದ್ದೀನಿ ಅಂತಂದರೆ, ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸುನಿಲ್ ಯಾವಾಗಲೂ ಬರಬೇಕಾದ್ರೆ ನನಗೆ ಸರ್ಪ್ರೈಸ್ ಕೊಟ್ಕೊಂಡು ಬರ್ತಾಯಿದ್ರು. ಈ ಸಲ ಬರ್ತಾ ಇದ್ದಾರೆ, ಅದೇ ದೊಡ್ಡ ಸರ್ಪ್ರೈಸ್ ನನಗೆ. ಸಡನ್ನಾಗಿ ಹೊರಟೋದ್ರು. ಸೊ ಅದರ ನಡುವೆ ಸ್ವಲ್ಪ ಅದು ಇದು ಎಲ್ಲ ಆಗಿ ಹೋದ್ರು, ಗೊತ್ತು ನಿಮ್ಗೂ. ಇವಾಗ ಸಡನ್ನಾಗಿ ಬರ್ತಾ ಇದ್ದಾರೆ, ತುಂಬ ದಿನ ಏನಲ್ಲ, ಅರ್ಜೆಂಟ್ ಒಂದು ಕೆಲಸದ ಮೇಲೆ ಬರ್ತಾ ಇದ್ದಾರೆ. ಬಟ್ ಅವ್ರು ಬರ್ತಾ ಇದ್ದಾರಲ್ಲ ಅನ್ನೋದನ್ನೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರೋದು, ಹೇಳ್ಕೊಳಕ್ಕೇ ಆಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ಸೊ ಇವತ್ತು ಅವ್ರು ಬರೋದೇ ಮಧ್ಯರಾತ್ರಿ ಒಂದು 3:30 to 4 o'clock ಆಗುತ್ತೆ. ವಿಡಿಯೋ ಅಂತೂ ನಿಜ ಮಾಡೋಕ್ಕಾಗಲ್ಲ, ನಾನು ಮಲಗಿಬಿಟ್ಟಿರ್ತೀನಿ. ನೆಕ್ಸ್ಟ್ ವ್ಲಾಗಿಂದ ತೋರಿಸ್ತೀನಿ ಅವ್ರನ್ನ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಶಾರ್ಟ್ ಟೈಮಲ್ಲೇ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಖಂಡಿತವಾಗ್ಲೂ ತೋರಿಸ್ತೀನಿ. ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ, ಹೇಳ್ಕೊಳಕ್ಕಾಗ್ತಾಯಿಲ್ಲ, ನಿಮ್ಗೂ ಶೇರ್ ಮಾಡಬೇಕಲ್ವ. ಸೊ ಅವ್ರು ಸರ್ಪ್ರೈಸ್ ಕೊಡ್ತಾಯಿದ್ರು. ಈ ಸಲ ಸರ್ಪ್ರೈಸ್ ಏನೂ ಕೊಡೋಂಗಿಲ್ಲ, ನಂಗೆ ಹೇಳ್ಬಿಟ್ಟೆ ಬರಬೇಕು. ಬರುವಾಗ ನಾನು ಅಂದ್ಕೊಂಡೆ ಡೆಲಿವರಿಗೆ ಬರ್ತಾರೆ ಅಂತ. ಸೊ ಇನ್ನೇನು ಡೆಲಿವರಿ ಕೂಡ ತುಂಬ ದೂರ ಇಲ್ಲ, ಇನ್ನು 1.5 month ಡೆಲಿವರಿ ಟೈಮ್ ಇರೋದು. ಇನ್ನು ಜುಲೈಗೆಲ್ಲ ಬರ್ತಾರೆ ಅಂತ ಅಂದ್ಕೊಂಡೆ, ಬಟ್ ಇಲ್ಲ, ಅರ್ಜೆಂಟ್ ಕೆಲಸದ ಮೇಲೆ ಬರ್ತಾ ಇದ್ದಾರೆ. ಹಾಗಾಗಿ ಎಂಥ ಸರ್ಪ್ರೈಸು ಬೇಡ, ಏನು ಬೇಡ ಅಂದ್ಕೊಂಡು ನಂಗೆ ಡೌಟ್ ಬಂದಿತ್ತು. ಬಟ್ ಕೇಳಿ ವಿಡಿಯೋ ಕಾಲೆಲ್ಲ ಮಾಡಿದ್ರೆ ನೋಡಿದ್ರೆ ಅವರು ಆಲ್ರೆಡಿ ಟ್ರಾವೆಲಿಂಗಲ್ಲಿದ್ದಾರೆ. ಸೊ ಅದು ಒಂಥರ ಏನೋ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅನ್ನಿಸ್ತಾ ಇರುತ್ತೆ ನನಗೆ ನೋಡ್ಬೇಕಂತ. ಆದರೆ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ಸುನೀಲ್ ಅಂತೂ 2 months once 3 months once ಬ್ಯಾಕ್ ಟು ಬ್ಯಾಕು ಬರ್ತಾನೆ ಇದ್ದಾರೆ. ನನ್ನ ಮಗನಲ್ಲಿ ಎಷ್ಟು ನೋಡಬೇಕು ಅಂದರೂ ಒಂದು ವೀಡಿಯೋ ಕಾಲ್ಗೂ ವಾರನ್ಗಟ್ಲೆ ಕಾದಿದ್ದೀನಿ ನಾನು ಸುನೀಲ್ನ ನೋಡೋದಕ್ಕೋಸ್ಕರ. ಆ ಥರ ಸಿಚುವೇಶನಲ್ಲಿದ್ದರು. ಬಟ್ ಈ ಬೇಬಿ ಇದರಲ್ಲಿ ಏನೋ ಒಂಥರ
ನನ್ನ ಹಸ್ಬೆಂಡ್ ಹಿಂಗೆ ಹೋಗಿ ಇಲ್ಲೇ ಎಲ್ಲೋ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ವಾರ 15 ದಿನ ತಿಂಗಳು ಬಿಟ್ಕೊಂಡು ಅನ್ನೋ ರೀತಿ ಫೀಲ್ ಆಗ್ತಿದೆ ನನಗೆ ನಿಜವಾಗ್ಲೂ. ಬಟ್ ಈ ಮೂಮೆಂಟ್ ಒಂಥರ ಸ್ಪೆಷಲ್ ಮೂಮೆಂಟ್. ಅದು ಪ್ರೆಗ್ನೆಂಟ್ ಇರುವಾಗ ಗಂಡನ ತುಂಬಾ ಮಿಸ್ ಮಾಡ್ಕೋತಾ ಇರ್ತೀವಿ. ಬಟ್ ಇದು ಒಂಥರ ಸ್ವೀಟೆಸ್ಟ್ ಮೂಮೆಂಟ್ ನನಗೆ ಅಂತ ಹೇಳ್ಬೋದು. ಅವ್ರು ಬರೋದು, ನೀವೆಲ್ಲರೂ ಅವ್ರು ಬರೋದನ್ನೇ ವೆಯ್ಟ್ ಮಾಡ್ತಿರ್ತೀರ ಅಂತ ನನಗೆ ಗೊತ್ತು, ತುಂಬಾ ಗೊತ್ತು. ಹಾಗಾಗಿ ಅವ್ರು ಎಷ್ಟು ದಿನ ಇರ್ತಾರೆ ಅಷ್ಟು ದಿನನೂ ಮಿಸ್ ಮಾಡದೆ ವ್ಲಾಗ್ ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಅದು ಏನಾದರೂ ಆಗಲಿ, ಬೋರಿಂಗ್ ಆದ್ರೂ ಪರವಾಗಿಲ್ಲ, ಇರೋದೇ ಸ್ವಲ್ಪ ದಿನ, ಅದನ್ನು ವೀಡಿಯೋ ಮಾಡಿ ನಾನು ಹಾಕೋತೀನಿ. ಫ್ರೆಂಡ್ಸ್ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೂ ಖುಷಿ ಸುನಿಲ್ನ ನೋಡೋದಕ್ಕೆ. ಸೊ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಮತ್ತು ನಮ್ಮ ಬುಜ್ಜಿ ಮಮ್ಮಿ ಇಬ್ಬರು ವಾಕಿಂಗ್ ಹೋಗಿದ್ದಾರೆ. ನಮ್ಮ ಮನೇಲಿ ನನಗೆ ಮಮ್ಮಿಗೆ ಗೊತ್ತು, ಬುಜ್ಜಿಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ ಅವ್ರು ಬರ್ತಾ ಇರೋದು. ನಾಳೆ ಬೆಳಿಗ್ಗೆ ಬಂದಮೇಲೆ ಅವ್ರಿಗೆ ಶಾಕ್ ಆಗುತ್ತೆ. ಇವಾಗ ಹೋಗಿದ್ದಾರೆ 1 ಮಂತಲ್ಲಿ, ಆಲ್ರೆಡಿ ಬಂದುಬಿಟ್ಟಿದ್ದಾರಲ್ಲ, ಮೋಸ್ಟ್ಲಿ ಡೆಲಿವರಿಗೆ ಒಂದು 2 ಮಂತ್ಸ್ ರಜೆ ತೊಗೊಂಡು ಬಂದಿರ್ಬೋದು ಅಂತ ಅನ್ಕೋತಾ ಇರ್ತಾರೆ. ಆಮೇಲೆ ನಾವು ಹೇಳಾದ್ಮೇಲೆ ಎಲ್ಲ ಗೊತ್ತಾಗುತ್ತೆ. ಸೊ ಬನ್ನಿ, ಇವತ್ತು ಅಡುಗೆ ಮಾಡಬೇಕು. ಆ್ಯಂಡ್ ರಾಗಿ ರೊಟ್ಟಿ ಅಂತೂ ಸಖತ್ತಾಗಿ ಬಂದಿತ್ತು, ಮಮ್ಮಿ ಮಾಡಿದರು. ಅದಕ್ಕೆ ಬೀಟ್ರೋಟ್ ಗ್ರೇವಿ ಮತ್ತು ಖಾರ, ಕೆಂಪು ಚಟ್ನಿ, ಅದು ಮೊಸರು ಎಲ್ಲ ಹಾಕೊಂಡು ತಿಂದು ಸಖತ್ ಒಂಥರ ಸ್ಯಾಟಿಸ್ಫೈಡ್. ಬೈಕೆ ಇನ್ನೇನು ಡೆಲಿವರಿ ಹತ್ರ ಬರ್ತಾಯಿದ್ರು ಈ ಬೈಕೆಗಳಂತೂ ಮುಗೀತಾ ಇಲ್ಲ. ಅದು ತಿನ್ಬೇಕು, ಇದು ತಿನ್ಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕಂತ ಅನ್ನಿಸ್ತಾನೆ ಇರುತ್ತೆ. ಸೊ ಸ್ವಲ್ಪ ವೆದರ್ ಚೇಂಜ್ ಆಗಿದ್ದಾದ್ರೂ ಸೊಳ್ಳೆಗಳು ಬಂದುಬಿಡುತ್ತೆ. ಸೊ ಸಖತ್ತಾಗಿತ್ತು. ಇವಾಗ ಏನು ಅಡುಗೆ ಮಾಡೋದು ಅಂತ ಗೊತ್ತಿಲ್ಲ. ಬನ್ನಿ ಇವಾಗ ಹೋಗೋಣ, ಮಮ್ಮಿ ಬರಲಿ, ಆಮೇಲೆ ಕೇಳಿ ಮಾಡೋಣ ಅಡುಗೆನ. ನೋಡಿ ನನ್ನ ಮುಖದಲ್ಲಿ ಚೇಂಜಸ್. ಸೊ ಬನ್ನಿ ಇವಾಗ ಹೋಗೋಣ. ಸೊ ನಮ್ಮ ಮನೆ ಹತ್ರ ವೆದರ್ ನೋಡಿ, ಇದು ಪಾರ್ಕಿಂಗ್ ಏರಿಯಾ. ಅಂದರೆ ಇಲ್ಲೂ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಸದ್ಯಕ್ಕಿಲ್ಲ, 1 2 3 4 ಇಯರ್ಸ್ ಆಗಬೇಕು. ಹಸು ಎಲ್ಲ ಇಲ್ಲೇ ನಮ್ಮ ಅಕ್ಕಪಕ್ಕ ಮನೆ. ನಾವು ಹಾಲು ಬಿಡಿಸ್ಕೋತೀವಲ್ಲ, ಈ ಹಸುಗಳದ್ದೇ ಅನ್ಕೋತೀನಿ. ಅಕ್ಕಪಕ್ಕ ಮನೆ ಹಸುಗಳೇ ಇಲ್ಲಿ ಮೇಯ್ತಾ ಇರುತ್ತೆ, ಇದ್ರೊಳಗಡೆ ಎಲ್ಲ ಬರ್ತಾ ಇರುತ್ತೆ. ಸೊ ಒಂಥರ ಪೀಸ್ ಅನ್ನೋ ಥರ ಇದೆ ನೋಡಿ. ವೆದರ್ ತುಂಬ ಚೆನ್ನಾಗಿದೆ ಅಲ್ವಾ. ಮಳೆ ಬಂದು ಯಾವಾಗ ಕಮ್ಮಿ ಆಯಿತು, ಸ್ವಲ್ಪ ಕೂಲ್. ಮತ್ತು ಹಾಲು ಮಿಕ್ಕಿತ್ತು, ಮೊಸರು ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಬಿಸಿ ಮಾಡಿದ್ದೆ. ಅಂದರೆ ನಾವು ಇಲ್ಲೇ ಹಸುವಿನ ಹಾಲೇ ಬಿಡಿಸ್ಕೊಳ್ತಾ ಇರೋದ್ರಿಂದ ಏನಾದರೂ ಹಾಲು ಮಿಕ್ಕಿದ್ರೆ ಮನೆಯಲ್ಲೇ ಮೊಸರು ಹಾಕ್ಬಿಟ್ಟಿರ್ತೀವಿ. ಸೊ ಮೊಸರು ಆಗುತ್ತೆ, ಹಾಲು ಯೂಸ್ ಆಗುತ್ತೆ ಅಲ್ವಾ. ಇನ್ನೂ ಬಾಣಂತನಕ್ಕೆಲ್ಲ ಹಾಲೆಲ್ಲ ಬೇಕು, ಪ್ಯಾಕೆಟ್ ಹಾಲು ಬೇಡ ಅಂತ ಅಂದ್ಬಿಟ್ಟು ಮಮ್ಮಿ ಇಲ್ಲೇ 1 ಲೀಟರ್ ತೊಗೋತಾ ಇದ್ವಿ. ಅಂದರೆ ಹಸು ಫ್ರೆಶ್ ಆಗಿ ಮಾರ್ನಿಂಗ್ ಒಂದು 6:30ಗೆ ಅವರು ಹಾಲು ಕರೆದು ನಮಗೆ ಕೊಡ್ತಾರೆ. ಎಷ್ಟು ಬೇಕಾದರೂ ಕೊಡ್ತಾರೆ. ಸದ್ಯಕ್ಕೆ 1 ಲೀಟರ್ ಸಾಕು. ಅಂದರೆ ನನಗೆ ಇವಾಗ ಹಾಲೇ ಕುಡಿತಿರ್ಲಿಲ್ಲ, ಬಟ್ ಇವಾಗ ಕುಡಿತಾ ಇದ್ದೀನಲ್ವ, ಕುಡಿಲೇಬೇಕು ಅಂತ ಅಂದ್ಬಿಟ್ಟು ಕುಡಿತಾ ಇದ್ದೀನಿ. ಮತ್ತು ನೀವೆಲ್ಲ ಸಜೆಸ್ಟ್ ಮಾಡಿದ್ರಿ ತುಂಬ ಜನ, ಬ್ಲಡ್ ಜಾಸ್ತಿ ಆಗೋಕ್ಕೆ ಸ್ವೀಟ್ ತಿನ್ನಿ, ಜೋನಿ ಬೆಲ್ಲ ತಿನ್ನಿ, ಡ್ರೈ ಫ್ರೂಟ್ಸು, ಮತ್ತು ಇನ್ನೇನೇನೋ ಸಜೆಸ್ಟ್ ಮಾಡಿದ್ರಿ. ಸೊ ಜೋನಿ ಬೆಲ್ಲ ತಿಂದ್ರೂ ಬ್ಲಡ್ ಬೇಗ ಆಗುತ್ತೆ ಅಂತ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದರು. ಸೊ ತಂದಿದ್ದೀವಿ ಇವಾಗ. ಇದನ್ನು ತಿನ್ನಬೇಕು, ಯೂಸ್ ಮಾಡಬೇಕು ಇನ್ಮೇಲೆ, ನೋಡೋಣ ಹಿಂಗಾಗುತ್ತೆ ಅಂತ ಅಂದ್ಬಿಟ್ಟು.